ಎಲ್ಲರಿಗೂ ನಮಸ್ಕಾರ. ಇವತ್ತು 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾನು ಎಲ್ಲ ಆಹಾರದಲ್ಲೂ ನಮ್ಮ ಭಾರತ ಮಾತೆ ಇರೋದರಿಂದ ಎಲ್ಲ ಆಹಾರಗಳನ್ನು ನಾನು ಇವತ್ತೇ ಒಂದು 4 ತೋರಿಸ್ಕೊಡ್ತೀನಿ. ನಾನು ಹೆಂಗೆ ಇದು ಆಹಾರದ ಒಂದು ಜೋಡಣೆ ಐತಿ, ಭಾರತ ಮಾತೆಗೂ ಅದಕ್ಕೂ ಎಷ್ಟು ಇದೈತಿ ಲಿಂಕ್ ಐತೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಈಗ ನೋಡ್ರಿ, ಎಲ್ಲ ಆಹಾರದೊಳಗೂ ಗ್ರೀನ್ ಐತಿ. ಇಲ್ಲಿ ಕ್ಯಾರೆಟು, ಮೂಲಂಗಿ, ಹಸಿರು ತೊಗೊಂಡನಿ, ಇವೆಲ್ಲ ಬೇಳೆಕಾಳುಗಳು ಮತ್ತು ಇವೆಲ್ಲ ಡ್ರೈ ಫ್ರೂಟ್ಸ್ಗಳು. ಎಲ್ಲತ್ರಗೂ ಕೇಸರಿ, ಬಿಳಿ, ಹಸಿರು 3 ಬಣ್ಣವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಭಾರತ ಮಾತೆ ನಮ್ಮ ಕನ್ನಡದಲ್ಲೂ ಇದನ್ನು ನೆಲೆಸ್ಯಾಳ ಅನ್ನಕ್ಕೆ ಇದೊಂದು ಸಾಕ್ಷಿ ರೀ. ಇದು ನೋಡ್ರಿ ಎಷ್ಟು ಚಂದ. ಇಲ್ಲಿ ಫ್ರೂಟ್ಸ್ ಒಳಗಾಗಲಿ, ಈ ಟೊಮೆಟೊ ಒಳಗಾಗಲಿ, ಈರುಳ್ಳಿ, ಟೊಮೆಟೊ, ಹಸಿ ಟೊಮೆಟೊ, ಹಣ್ಣು ಟೊಮೆಟೊ, ಅಲ್ಲಿ ಆರೆಂಜು, ಹಸಿರು. ಈಗ ನೋಡ್ರಿ, ಇಲ್ಲೆಲ್ಲ ಕೇಸರಿ, ಬಿಳಿ, ಹಸಿರು ಡ್ರೈ ಫ್ರೂಟ್ಸ್ನಲ್ಲೂ ಇದೆ. ಇದೇ ಥರ ನಮ್ಮ ಎಲ್ಲ ಆಹಾರದಲ್ಲೂ ನಾವು ತಿನ್ನೋ ತಾಂಬೂಲದಲ್ಲಿನೂ ಹಸಿರು, ಕೇಸರಿ, ಬಿಳಿ ಎಲ್ಲವೂ ನಾವು ಇದರಲ್ಲೂ ಕಾಣ್ಬೋದು. ನಾ ಅದಕ್ಕೆ ಇದನ್ನೆಲ್ಲ ತೋರ್ಸಾಕ್ತೇನೆ ರೀ. ಈಗ ನೋಡ್ರಿ, ಕೇಸರಿ ನಮಗೆ ತೊಗೊಂಡೆವು. ಇದು ಧೈರ್ಯದ ಮತ್ತು ತ್ಯಾಗದ ಸಂಕೇತವಾಗಿದೆ ಕೇಸರಿ. ಅದಕ್ಕೆ ತ್ರಿವರ್ಣ ಧ್ವಜವು ನಮಗೆ ಸೌಹಾರ್ದತೆ, ಭಾವೈಕ್ಯತೆಯನ್ನು ಸೂಚಿಸುತ್ತೈತ್ರಿ. ನೋಡ್ರಿ, ಇದು ಕೇಸರಿಯನ್ನು ನಾನು ತೋರ್ಸಾಕ್ತಾನಲ್ರಿ. ಇದು ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ. ಈಗ ನಾನು ನೋಡ್ರಿ, ಇದು ಕೇಸರಿ ಬಣ್ಣ. ನಾವು ತಿನ್ನುವಂಥ ಕ್ಯಾರೆಟ್, ಗಜ್ರಿಗಳಲ್ಲಿ ಇದನ್ನು ನಾವು ಕೇಸರಿ ಬಣ್ಣವನ್ನು ಕಾಣ್ಬೋದು. ನಾವು ಈಗ ನೋಡ್ರಿ, ಈಗ ಇಲ್ಲಿ ಮೂಲಂಗಿಯನ್ನು ನಾನು ತೊಗೊಂಡನಿ. ಇದನ್ನು ಹಾಗೇನು ತಿನ್ಬೋದು. ಇವನ್ನ ಯಾವುದಾದ್ರೂ ನಾವು ಎಷ್ಟು ನಾವು ಇದೇ ಥರ ತಿಂತೀವೋ ಅದರಿಂದ ನಮಗೆ ಶಕ್ತಿನ ಬರ್ತದೆ ರೀ. ಇದಾಗಲಿ, ಬಿಳಿ ಬಣ್ಣ ಆಗಲಿ, ಸತ್ಯ, ಶಾಂತಿ, ಶುದ್ಧತೆಯನ್ನು, ಪರಿಶುದ್ಧತೆಯನ್ನು ಸೂಚಿಸ್ತೈತೆ ರೀ ಇದು. ಈಗ ಬಿಳಿ ಬಣ್ಣವನ್ನು ಅದಕ್ಕೆ ನೋಡ್ರಿ, ನಮ್ಮ ಕಣದಲ್ಲೂ ಶಾಂತಿ, ಸೌಹಾರ್ದತೆ, ಎಲ್ಲವೂ ಭಾವೈಕ್ಯತೆ ಎಲ್ಲವೂ ನೆಲೆಸೋದ್ರಿಂದ ಈ ಭಾರತ ಮಾತೆ ನಮ್ಮೆಲ್ಲರೊಳಗೂ ಅದಾಳನ್ನು ಒಂದು ಭಾವನೆಯಿಂದ ನಾನು ಇದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಾಗ್ತೇನೆ ರೀ. ನೋಡ್ರಿ, ಈಗ ವೈಟ್ ಕಲರ್, ಇದು ಬಿಳಿ ಬಣ್ಣ. ಈಗ ನಾನು ಹಸಿರು ಬಣ್ಣದಲ್ಲಿ ಫಲವತ್ತತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಹಸಿರು ಬಣ್ಣ ನಂಬಿಕೆ, ಫಲವತ್ತತೆ ಅದರ ಸಂಕೇತವಾಗಿದೆ. ಅದರಿಂದ ಇದು ಹಸಿರನ್ನು ನಾವು ಸ್ವೀಕಾರ ಮಾಡ್ತೀವಿ. ದಿನಾನು ನಾವು ಇವನ್ನೆಲ್ಲ ಸ್ವೀಕಾರ ಮಾಡೋದ್ರಿಂದ ಭಾರತ ಮಾತೆ ನಮ್ಮ ಜೊತೆನದಾಳು. ನಮಗೆ ತಾಯಿ ಶಕ್ತಿ ನಮ್ಮೊಳಗೆ ಐತೆ ಅನ್ನೋದನ್ನು ಇದೆಲ್ಲನೂ ನಮಗೆ ನಿಸರ್ಗ ನಮಗೆ ಅದನ್ನು ತೋರಿಸ್ಕೊಡ್ತೈತೆ ಅಂತ ಹೇಳಿ ನಾನು ಇವನ್ನೆಲ್ಲನೂ ವೆಜಿಟೇಬಲ್ಸ್ ಆಗಲಿ, ಇವು ತಾಂಬೂಲಾಗಲಿ ಎಲ್ಲವೂ ನಮ್ಮ ಭಾರತ ಮಾತೆಯ ಒಂದು ಇದು ಸಂಕೇತವಾಗಿವೆ ಅಂಥೇಳಿ ನಾವು ಇವನ್ನೆಲ್ಲ ತೋರ್ಸಾಕ್ತಾರೆ ನಿಮಗೆ. ನೋಡ್ರಿ, ಎಷ್ಟು ಮಸ್ತ್ ಕಾಣಿಸ್ತತಿ. ಇದು ಧ್ವಜದ ಒಂದು ಸಂಕೇತವಾಗಿದೆ. ಅದಕ್ಕೆ ನಾನು ಕ್ಯಾರೆಟಿಗೆ ಇದು ಕೇಸರಿಗೆ ಕ್ಯಾರೆಟ್ ತೊಗೊಂಡನಿ, ಮತ್ತು ಮೂಲಂಗಿ ಬಿಳಿ ಬಣ್ಣಕ್ಕೆ ತೊಗೊಂಡನಿ. ಈ ಸೌತೆಕಾಯಿಯನ್ನು ನಾನು ಹಸಿರು ಬಣ್ಣಕ್ಕೆ ತೊಗೊಂಡನಿ. ಇವೆಲ್ಲವನ್ನು ಸೇರಿದಾಗ ಒಂದು ಧ್ವಜದ ಸಂಕೇತವನ್ನು ಕಾಣ್ತೀವಿ ನಾವು. ಎಷ್ಟು ಖುಷಿ ಆಗುತ್ತೆ. ಭಾರತ ಮಾತೆ ನಮಗೆ ಇವನ್ನೆಲ್ಲನೂ ನಾವು ಇವನ್ನ ದಿನಾನು ಸ್ವೀಕಾರನೂ ಮಾಡ್ತೀವಲ್ರಿ. ಅದರಿಂದ ನಮಗೆ ಶಕ್ತಿಯನ್ನು ಕೊಡಲಿ ಆ ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಹಾರೈಸ್ತಾ ಇವತ್ತಿನ ದಿನ ನಾನು ಹೇಳ್ತೀನಿ.